ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ನಾಳೆ ನವೆಂಬರ್ 11ನೇ ತಾರೀಕು ಬಹಳ ವಿಶೇಷವಾಗಿರುವಂತಹ ಚಾಮುಂಡೇಶ್ವರಿ ದಿನವಾದ ಮಂಗಳವಾರ. ನಾಳೆಯ ಒಂದು ಮಂಗಳವಾರದಿಂದ ಈ ರಾಶಿಯವರಿಗೆ ಭಾರಿ ಅದೃಷ್ಟ, ವಿಶೇಷವಾಗಿ ಎಲ್ಲ ಕಷ್ಟಗಳಿಂದ ಪರಿಹಾರ, ನೆಮ್ಮದಿಯ ಜೀವನವನ್ನು ಕಂಡುಕೊಳ್ತಾರೆ. ಹಾಗಾದರೆ ಯಾವ ರಾಶಿಯವರು ಹೆಚ್ಚಿನ ಒಂದು ಅದೃಷ್ಟವಂತರು, ಯಾವೆಲ್ಲ ರೀತಿಯ ಲಾಭವನ್ನು ಕಂಡುಕೊಳ್ತಾರೆ ಎಂಬ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೌದು, ಈ ರಾಶಿ ಚಕ್ರದಲ್ಲಿ ಇರ್ತಕ್ಕಂತಹ ಜನರಿಗೆ ಸರ್ವ ವಿಧವಾದ ಸಮಸ್ಯೆಗಳು ದೂರವಾಗುತ್ತೆ. ಸಿರಿ ಸಂಪತ್ತು, ಅಷ್ಟ ಐಶ್ವರ್ಯ ಪ್ರಾಪ್ತಿಯಾಗುವ ಸಮಯ ಇದಾಗಿದ್ದು ನಿಮ್ಮ ಎಲ್ಲ ರೀತಿಯ ಕಷ್ಟಗಳಿಂದ ಮುಕ್ತಿ ಅನ್ನೋದನ್ನು ಪಡೆದುಕೊಳ್ಳಬಹುದು. ಹಾಗಾದರೆ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಸೋಲೇ ಇಲ್ಲ. ಮುಟ್ಟಿದೆಲ್ಲ ಚಿನ್ನ, ಭಾರಿ ಅದೃಷ್ಟ, ವಿಪರೀತವಾದ ಹಣದ ಸುರಿಮಳೆ, ಸಾಕಷ್ಟು ರೀತಿಯ ಸಾಲದ ಸಮಸ್ಯೆಯಿಂದ ಪರಿಹಾರ ಅನ್ನೋದು ಸಿಗ್ತಾ ಹೋಗುತ್ತೆ. ಹಾಗೆ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಅದೃಷ್ಟದ ಸಮಯ ಆರಂಭವಾಗ್ತಾ ಇರೋದ್ರಿಂದ ಎಲ್ಲ ಅಶುಭಗಳು ದೂರವಾಗುತ್ತೆ, ಶುಭ ಶಕುನಗಳು ಪ್ರಾಪ್ತಿಯಾಗುತ್ತೆ. ಈ ರಾಶಿಯವರಿಗೆ ಒಟ್ಟಾರೆಯಾಗಿ ಯಾವುದೇ ಕೆಲಸದಲ್ಲೂ ಕೂಡ ನಷ್ಟ ಅನ್ನೋದು ಸಂಭವಿಸೋದಿಲ್ಲ. ಹೊಸ ಅವಕಾಶಗಳು ನಿಮ್ಮನ್ನು ಹರಸಿ ಬರೋದ್ರಿಂದ ನೀವು ಪ್ರತಿಭೆಗೆ ತಕ್ಕಂತೆ ವಿಶೇಷವಾದ ಪ್ರಯೋಜನಕಾರಿ ದಿನವನ್ನು ಬರಮಾಡ್ಕೊಳ್ತೀರಾ. ನಿಮ್ಮ ಆಕರ್ಷಕ ವಿಧಾನಗಳಿಂದ ನೀವು ಸಾಮಾನ್ಯಕ್ಕಿಂತ ಹೆಚ್ಚಿನ ಗಮನವನ್ನು ಸೆಳೀತೀರಾ. ಆದಷ್ಟು ಬೇಗನೆ ಶ್ರೀಮಂತರಾಗುವ ಯೋಜನೆ ಬಗ್ಗೆ ಎಚ್ಚರದಿಂದಿರಬೇಕು. ಅದು ಅಂದುಕೊಂಡಷ್ಟು ಒಳ್ಳೆಯದು. ಕೆಲಸದಲ್ಲಿ ನೀವು ಕೈಗೊಳ್ಳುವ ಕೆಲವೊಂದಿಷ್ಟು ವಿಶೇಷವಾದ ನಿರ್ಧಾರಗಳು ಅಗತ್ಯವಿರುವಂತೆ ನಿಮ್ಮನ್ನು ಆರ್ಥಿಕವಾಗಿ ಸಮೃದ್ಧಿ ಮಾಡ್ತಾ ಹೋಗುತ್ತೆ. ಮನೆಯಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳಲು ತಾಳ್ಮೆಯಿಂದ ಇರುವುದು ಉತ್ತಮ. ನೀವು ನಿಜವಾಗಿ ಏನು ಹೇಳಬೇಕೆಂದಿದ್ದೀರಿ ಎಂದು ನೀವು ನಿಮ್ಮ ಮನೆಯಲ್ಲಿ ಸ್ಪಷ್ಟವಾಗಿ ತಿಳಿಸೋದ್ರಿಂದ ಮನಸ್ತಾಪಗಳು ಕಡಿಮೆ ಆಗ್ತಾ ಹೋಗುತ್ತೆ. ನಿಮ್ಮ ಇಚ್ಛೆಗೆ ತಕ್ಕಂತೆ ಮಾತನಾಡೋದನ್ನು ತಪ್ಪಿಸಬೇಕು. ಈ ರಾಶಿ ಚಕ್ರದವರಿಗೆ ಅಗತ್ಯವಾಗಿರುವಂತಹ ವಸ್ತುಗಳು ಆದಷ್ಟು ಬೇಗ ಕೈಗೆ ಸಿಗುವಂತಹ ಸಮಯ ಇದಾಗಿದ್ದು ನಿಮ್ಮ ಸರ್ವ ವಿಧವಾದ ಕಷ್ಟಗಳು ದೂರವಾಗ್ತಾ ಹೋಗುತ್ತೆ. ಹೌದು, ಈ ರಾಶಿ ಚಕ್ರದವರಿಗೆ ಎಲ್ಲ ರೀತಿಯ ಸಮಸ್ಯೆಗಳಿಂದ ಪರಿಹಾರ. ನಿಮ್ಮ ಪ್ರೀತಿ ಪಾತ್ರರ ಜೊತೆ ಮನೆಯಲ್ಲಿ ವಿಶ್ರಾಂತಿ ಪಡೆಯುವ ಸಾಧ್ಯತೆ ಇದೆ. ನೀವು ಮಾಡುವಂತಹ ಕೆಲಸದಲ್ಲಿ ವಿಪರೀತವಾದ ಲಾಭವನ್ನು ಕಂಡುಕೊಳ್ತೀರಾ. ಇದು ನಿಮಗೆ ಇನ್ನಷ್ಟು ಆತ್ಮವಿಶ್ವಾಸವನ್ನು ತಂದುಕೊಡುತ್ತದೆ. ನಿಮ್ಮ ಬೆಲೆ ವ್ಯಾಪ್ತಿಯಲ್ಲಿ ನೀವು ಬಯಸಿದ್ದನ್ನು ಪಡೆಯಬಹುದಾಗಿದೆ. ಯಾವುದೇ ಕಷ್ಟಕ್ಕೂ ಕೂಡ ಹೆದರಬೇಡಿ, ಆತ್ಮವಿಶ್ವಾಸದಿಂದ ಮುನ್ನುಗ್ಗಿ. ಇದರಿಂದ ಎಲ್ಲ ಕೆಲಸಗಳು ಸರಾಗ ಅಂತ ಅನಿಸುತ್ತದೆ. ಇನ್ನು ಯಾವುದೇ ಕೆಲಸದಲ್ಲೂ ಕೂಡ ಇರ್ತಕ್ಕಂತಹ ಶತ್ರುಗಳ ಕಾಟ, ಅಡೆತಡೆ ಎಲ್ಲವನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡಿಕೊಳ್ಳಬಹುದಾಗಿದೆ. ಈ ರಾಶಿ ಚಕ್ರದವರಿಗೆ ಒಟ್ಟಾರೆಯಾಗಿ ಅದೃಷ್ಟದ ಸಮಯ ಆರಂಭ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ರಾಶಿಯಲ್ಲಿರ್ತಕ್ಕಂಥವರಿಗೆ ಇನ್ನು ಮುಂದೆ ವೃತ್ತಿಯಲ್ಲಿ ವಿಶೇಷವಾಗಿ ಬಡ್ತಿ ಸಿಗುವ ಸಾಧ್ಯತೆ ಇದೆ. ಅದೃಷ್ಟಕ್ಕೆ ಅನುಗುಣವಾಗಿ ಉತ್ತಮ ಅವಕಾಶಗಳು ನಿಮ್ಮನ್ನು ಕೈ ಬೀಸಿ ಕರೆಯುತ್ತದೆ. ನಿಮಗೆ ಐಷಾರಾಮಿ ಜೀವನ, ದುಡ್ಡೇ ದುಡ್ಡು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸರ್ವ ವಿಧವಾದ ಸಮಸ್ಯೆಗಳು ಪರಿಹಾರವನ್ನು ಪಡೆದುಕೊಳ್ಳೋಕೆ ಈ ಸಂದರ್ಭದಲ್ಲಿ ಸಾಧ್ಯವಾಗ್ತಾ ಹೋಗುತ್ತೆ. ನೀವು ಮಾಡುವಂತಹ ಒಪ್ಪಂದಗಳು ನಿಮಗೆ ಒಂದು ವಿಶೇಷವಾದ ಅಧಿಕಾರವನ್ನು ತಂದುಕೊಡುತ್ತೆ. ಅದು ಈ ರಾಶಿ ಚಕ್ರದಲ್ಲಿ ಇರ್ತಕ್ಕಂಥ ಜನರಿಗೆ ಒಳ್ಳೆಯ ಸಿಹಿ ಸುದ್ದಿ ನಿಮ್ಮನ್ನು ಹರಸಿ ಬರುತ್ತೆ. ಕುಟುಂಬ ಮತ್ತು ಸಂಬಂಧಿಕರಿಂದ ಸಂಪೂರ್ಣ ಬೆಂಬಲ ಅನ್ನೋದು ಸಿಗ್ತಾ ಹೋಗುತ್ತೆ. ಈ ಒಂದು ಸಂದರ್ಭದಲ್ಲಿ ಬಹು ನಿರೀಕ್ಷಿತವಾದ ಸುದ್ದಿ ಅಥವಾ ಲಾಭ ಸಿಗುವ ಸಾಧ್ಯತೆ ಇದ್ದು ತಂದೆಯಿಂದ ಕೆಲವು ಪ್ರಯೋಜನಕಾರಿ ಕೆಲಸವನ್ನು ಪಡೆದುಕೊಳ್ಳಬಹುದು. ಮಕ್ಕಳಿಂದ ಸಂತೋಷವನ್ನು ಪಡೆಯಬಹುದಾಗಿದೆ. ಯಾವುದೇ ಚಿಂತೆ ಅಥವಾ ಕಾಳಜಿಗಳು ಸಹ ಬಗೆಹರಿಸಲ್ಪಡುತ್ತವೆ. ಸಕಾರಾತ್ಮಕವಾದ ಭಾವನೆ ನಿಮ್ಮ ಜೀವನದಲ್ಲಿ ತುಂಬು ತುಳುಕಲಿದೆ. ಎಲ್ಲ ಕೆಲಸಗಳು ಸರಾಗವಾಗಿ ಸಾಗೋದ್ರಿಂದ ನೀವು ಅದೃಷ್ಟವಂತರಾಗಿ ಜೀವನವನ್ನು ನಡೆಸ್ತೀರಾ. ಇಷ್ಟೆಲ್ಲ ಲಾಭವನ್ನು ಪಡೆದುಕೊಳ್ಳುವ ರಾಶಿಗಳು ಯಾವ್ಯಾವು ಅಂತ ನೋಡೋದಾದರೆ ಮಿಥುನ ರಾಶಿ, ಮೀನ ರಾಶಿ, ಕುಂಭ ರಾಶಿ, ತುಲಾ ರಾಶಿ, ಧನಸ್ಸು ರಾಶಿ, ಕರ್ಕಾಟಕ ರಾಶಿ, ವೃಶ್ಚಿಕ ರಾಶಿ. ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ತಾಯಿ ಚಾಮುಂಡೇಶ್ವರಿ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.